ನಮಸ್ಕಾರ ವೀಕ್ಷಕ ಬಂಧುಗಳೇ ಮತ್ತು ಆಧ್ಯಾತ್ಮ ಪ್ರಿಯರೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವ್. ನನ್ನ ಯೂಟ್ಯೂಬ್ ವಾಹಿನಿಯ ಆದಿಗುರು ವಾಲ್ಮೀಕಿ ಆಧ್ಯಾತ್ಮ ಬೆಳಕು ಚಿಂತನ ಕಾರ್ಯಕ್ರಮದ 23ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿಯೂ ಕೂಡ ನಾನು ಆದಿಗುರು ವಾಲ್ಮೀಕಿಯವರ ಮತ್ತೊಂದು ಆಧ್ಯಾತ್ಮ ಚಿಂತನೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಅದರ ಪೂರ್ವದಲ್ಲಿ ಆದಿಗುರು ವಾಲ್ಮೀಕಿಯವರಿಗೆ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಓಂ ನಮೋ ವಾಲ್ಮೀಕಿ ಕೋಕಿಲಂ ಮಧುರಂ ಸುಂದರಂ ವಾಲ್ಮೀಕಿ ನಾಮಂ ಮಧುರಂ ಸುಂದರಂ ವಾಲ್ಮೀಕಿ ನಾಮಂ ಜ್ಞಾನಂ ಧರ್ಮಂ ಕರ್ಮಂ ರಾಮಾಯಣಂ ಜ್ಞಾನಂ ಧರ್ಮಂ ಕರ್ಮಂ ರಾಮಾಯಣಂ ಬ್ರಹ್ಮಸತ್ವಂ ಆತ್ಮಂ ದೇಹಾತ್ಮಂ ಬ್ರಹ್ಮಸತ್ವಂ ಆತ್ಮಂ ದೇಹಾತ್ಮಂ ವಂದೇ ವಾಲ್ಮೀಕಿ ಅಧ್ಯಾತ್ಮ ಗುರುವಂ ವಂದೇ ವಾಲ್ಮೀಕಿ ಆಧ್ಯಾತ್ಮ ಗುರುವಂ ನಮೋ ವಾಲ್ಮೀಕಿ ನಾರಾಯಣಂ ನಮೋ ವಾಲ್ಮೀಕಿ ನಾರಾಯಣ. ಆಧ್ಯಾತ್ಮ ತತ್ವಪ್ರಿಯರೇ, ಇಂದು ನಾನು ತಮ್ಮ ಮುಂದೆ ಆದಿಗುರು ವಾಲ್ಮೀಕಿಯವರ ಮತ್ತೊಂದು ತತ್ವ ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಅದು ಯಾವುದಂದರೆ ಭವಬಂಧನ ಮುಕ್ತಿ. ಭವಬಂಧನ, ಸಂಸಾರ, ಲೌಕಿಕ ಬಂಧನ. ಈ ಲೌಕಿಕ ಬಂಧನದಿಂದ ಹೇಗೆ ಮುಕ್ತಿ ಪಡಿಬೇಕು ಅನ್ನುವ ಆಧ್ಯಾತ್ಮಿಕ ಚಿಂತನೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ. ಆದಿಗುರು ವಾಲ್ಮೀಕಿಯವರು ತಾವು ರಚಿಸಿದ ಮಹಾನ್ ಕೃತಿ ಮಹಾರಾಮಾಯಣದ ಶಾಂತಚಿತ್ತಕಾಂಡದಲ್ಲಿ ಈ ಶ್ಲೋಕದ ಮೂಲಕ ಭವಬಂಧನದ ಮುಕ್ತಿ ಮಾರ್ಗವನ್ನು ಹೇಳ್ತಾರೆ. ಶ್ಲೋಕ ಹೀಗೆ ಹೇಳ್ತಿದೆ: ದೇಹದಿಂದ ಮೋಕ್ಷ ಪಡೆಯಲು ಆತ್ಮಕ್ಕೆ ಅತ್ಯಾನಂದ ಮತ್ತು ಅದರ ಆಶೀರ್ವಾದ ಎರಡು ಮಾರ್ಗಗಳು. ದೇಹದಿಂದ ಮೋಕ್ಷ ಪಡೆಯಲು ಆತ್ಮಕ್ಕೆ ಅತ್ಯಾನಂದ ಮತ್ತು ಅದರ ಆಶೀರ್ವಾದ ಎರಡು ಮಾರ್ಗಗಳು. ಅವು ಅಂತರ್ಜ್ಞಾನದಿಂದ ಮಾತ್ರ ಸಾಧ್ಯ. ಈ ಲೌಕಿಕ ಭವಬಂಧನದಿಂದ ನಾವು ಮುಕ್ತಿ ಪಡಿಬೇಕಾಗಿತ್ತಂದ್ರೆ ನಮಗೆ ಅರಿವಿನ ಮುಖ್ಯ ಇದೆ. ಅದನ್ನೇ ಅವರು ಹೀಗೆ ಹೇಳ್ತಾರ: ದೇಹದಿಂದ ಮೋಕ್ಷ ಪಡೆಯಲು, ಈ ದೇಹದಿಂದ ಸ್ವತಂತ್ರಗೊಳ್ಳಲು ಪದೇ ಪದೇ ನಾವು ಹೊಸ ಹೊಸ ಯೋನಿಗಳಲ್ಲಿ ಹೊಸ ಹೊಸ ದೇಹದಲ್ಲಿ ಹುಟ್ಟಿ ಬರ್ತಾ ಇದ್ದೇವೆ. ಸರೀಸೃಪ ಆಗಿರ್ಬೋದು, ಪ್ರಾಣಿಯಾಗಿರ್ಬೋದು, ಪಕ್ಷಿ ಆಗಿರ್ಬೋದು, ಕೀಟಗಳಾಗಿರ್ಬೋದು, ಏನೇನೋ ರೂಪದಲ್ಲಿ ಆ ನಿಯತಿಯ ಒಂದು ಕೃಪೆಯಿಂದ ನಾವು ಹುಟ್ಟಿ ಬರ್ತಾ ಇದ್ದೇವೆ. ಈ ದೇಹದಿಂದ, ಇದರಿಂದ, ಈ ಚಕ್ರದಿಂದ, ಇದೇ ಭವಬಂಧನ ಚಕ್ರ, ದೇಹವನ್ನು ಬದಲು ಮಾಡ್ತಾ ಹೋಗುವುದು. ಮನುಷ್ಯನಾಗಿ ಹುಟ್ಟುವುದು ಭಾಳ ದುರ್ಲಭ. ಮನುಷ್ಯನಾಗಿ ನೀನೋ ಹುಟ್ಕೊಂತ ಬರ್ತಾ ಇರ್ತೇವೆ. ಅದಕ್ಕೆ ಆದಿ ಇಲ್ಲ, ಅಂತೂ ಇಲ್ಲ ಅಂತ ಹೇಳ್ತಾರೆ. ಇವೆಲ್ಲ ಏನಿದೆ ಬ್ರಹ್ಮಸತ್ವದ ಚಮತ್ಕಾರಗಳು, ನಿಯತಿಯ ಚಮತ್ಕಾರಗಳು, ದೈವದ ಆಟಗಳು. ಇದರಲ್ಲೇ ಯಾರ್ದು ಕಾಲದ ನಿಯಂತ್ರಣ ಇಲ್ಲ, ನಮ್ದು ನಿಯಂತ್ರಣ ಇಲ್ಲ, ಜ್ಞಾನದ ನಿಯಂತ್ರಣ ಇಲ್ಲ, ಮತ್ತೆ ಯಾರ್ದು ನಿಯಂತ್ರಣ ಇಲ್ಲ. ಎಲ್ಲಾನು ಇದ್ದದ್ದು ಯಾವುದಂದ್ರೆ ಇವು ಮೂರು ಆಯಾಮಗಳು. ಒಂದು ಬ್ರಹ್ಮಸತ್ವ, ಹೇಗೆ ಹುಟ್ಟಿದ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಅದೇ ಮೂಲ ಎಲ್ಲಕ್ಕೂ. ಅದರಿಂದನ ಆತ್ಮ ಮತ್ತು ದೇಹಗಳು ಹುಟ್ಟು ಬರ್ತಾವ. ಮುಂದೆ ಅದೊಂದು ಪ್ರೊಸೆಸ್ ನಡೆದಿರ್ತದೆ. ಆ ಪ್ರೊಸೆಸ್ಗೆ ನಾವು ನಿಯತಿ ಅಂತೇವೆ. ನಿಯತಿ ಒಂದು ಪ್ರೊಸೆಸ್ದಿಂದನೇ ನಾವು ಆ ಒಂದು ಪ್ರಕ್ರಿಯೆಯಿಂದನೇ ಹೊರಗೆ ಬರಬೇಕು. ಹೊರಗೆ ಏನಾಗಿ ಬರ್ತೀವಿ ಅನ್ನೋದು ಅದು ದೈವದ ಇಚ್ಛೆ, ದೈವದ ಆಟ. ಮನುಷ್ಯನಾಗಿ ಬರ್ಬೋದು, ಪ್ರಾಣಿಯಾಗಿ ಬರ್ಬೋದು, ಕಲ್ಲಾಗಿ ಬರ್ಬೋದು, ಮಣ್ಣಾಗಿ ಬರ್ಬೋದು. ಇದು ಅನಿರೀಕ್ಷಿತ ಫಲ. ಅದಕ್ಕೆ ಅವರೇನು ಹೇಳ್ತಾರೆ, ಈ ಆತ್ಮನವನ್ನ ಈ ದೇಹದಿಂದ ಪದೇ ಬರುವಂಥ ಇದೇನೋ ಒಂದು ಚಕ್ರ ಇದೆ, ವಿಷಮ ಚಕ್ರ ಇದೆ. ಇದರಿಂದ ನಾವು ಅದನ್ನು ಸ್ವತಂತ್ರಗೊಳಿಸಬೇಕು. ಹಾಗಾದರೆ ಸ್ವತಂತ್ರಗೊಳ್ಳಬೇಕಾದ್ರೆ ಆತ್ಮವನ್ನು ದೇಹದಿಂದ ಮುಕ್ತಿಗೊಳಿಸಬೇಕಾಗಿತ್ತಂದ್ರೆ ಆತ್ಮಕ್ಕೆ ಅತ್ಯಾನಂದ ಮತ್ತು ಅದರ ಆಶೀರ್ವಾದ. ಆತ್ಮಕ್ಕೆ ಅತ್ಯಾನಂದ ಸಿಗಬೇಕು. ಅತ್ಯಾನಂದ ಅಂದ್ರೇನು? ಪರಮಾನಂದ.
ಪರಮಾನಂದ ಅಂದ್ರೆ ಆ ಆತ್ಮದ ಅನುಭವ. ನಾನು ಆತ್ಮ, ಆತ್ಮ ಸಾಕ್ಷಾತ್ಕಾರ ಅಂತಲೂ ಕರೀತಾರೆ. ನಾನು ಆತ್ಮ ಅನ್ನುವಂಥ ಪರಿಚಯ ನನಗೆ ಆಗಬೇಕು. ಆ ಪರಿಚಯ ಎಂದಾಗ್ತಿದೆ, ಆ ಅಂತರಜ್ಞಾನವನ್ನು ನಾವು ಎಂದು ತಿಳ್ಕೊಳ್ತೇವೆ, ಆ ಅಂತರಜ್ಞಾನದ ಬೆಳಕು ಯಾವಾಗ ನಮ್ಮ ಮನದಲ್ಲಿ ಮೂಡ್ತಿದೆ, ಆ ಬೆಳಕಿನಿಂದಾಗಿ, ಆ ಜ್ಞಾನದಿಂದಾಗಿ, ಆ ಅರಿವಿನಿಂದಾಗಿ ಮನುಷ್ಯನಲ್ಲಿ ಆನಂದ ಹುಟ್ಟುಕೊಳ್ತದೆ. ಆನಂದ ಯಾವ ಮಾನಿಕ ಅಥವಾ ಮಾಪಗಳಿಗೆ ಒಳಗಾಗುತ್ತದೆ, ಮಾನದಂಡಗಳಿಗೆ ಒಳಗಾಗುತ್ತದೆ. ಅಳಿಲಿಕ್ಕೆ ಸಾಧ್ಯನೇ ಇಲ್ಲ, ವಿವರಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತಹ ಒಂದು ಆನಂದ. ಅದಕ್ಕೆ ಶ್ರೇಷ್ಠ ಆನಂದ ಅಂತ ಕರಿತೀವಿ, ಪರಮಾನಂದ ಅಂತ ಕರಿತೀವಿ. ಆತ್ಮಕ ಪರಮಾನಂದ ಯಾವಾಗ ಆಗ್ತಿದೆ ಅಂದ್ರೆ, ನಾನು ಯಾರು, ಆತ್ಮ ಅಂದ್ರೆ ಏನು, ಇದರ ಅರಿವು ಯಾವಾಗ ಮೂಡ್ತಿದೆ, ಅದಕ್ಕೆ ಆತ್ಮದ ಒಂದು ಸಾಕ್ಷಾತ್ಕಾರ ಅದಕ್ಕೆ ಯಾವಾಗ ಆಗ್ತಿದೆ, ಅವಾಗ ಆ ಆನಂದಕ್ಕೆ ಮಿತಿಯೇ ಇಲ್ಲ. ಅದಕ್ಕೆ ಪರಮಾನಂದ ಅಂತ ಕರಿತೀವಿ, ಅತ್ಯಾನಂದ ಅಂತ ಕರಿತೀವಿ. ಒಂದು ಅತ್ಯಾನಂದ ಆಗುವುದರ ಜೊತೆಗೆ, ಅನುಭವ ಆಗುವುದರ ಜೊತೆಗೆ ಅದರ ಸಹಕಾರವೂ ಬೇಕು, ಆಶೀರ್ವಾದ ಬೇಕದು. ಮುಂದೆ ಈ ಭವಬಂಧನಗಳಿಂದ ಮುಕ್ತಿಯಾಗಲಿಕ್ಕೆ ಅದರ ಸಹಕಾರದಿಂದ ನಾವು ಭವಬಂಧನದಿಂದ ಮುಕ್ತಿಯಾಗಲಿಕ್ಕೆ ಸಾಧ್ಯವಿದೆ. ಸಾಕಷ್ಟು ಜ್ಞಾನವನ್ನು ಗಳಿಸುವ ನಾವು ಅಜ್ಞಾನದ ಕೆಲಸಗಳನ್ನು ಮಾಡ್ತಾ ಹೊಂಟೀವಂದ್ರೆ ಆ ಜ್ಞಾನ ನಮಗೆ ಉಪಯೋಗವಿಲ್ಲ. ಇಲ್ಲೂ ಕೂಡ ಹಾಗೆ ಇದೆ. ಆತ್ಮದ ಅರಿವು ಆಯಿತು, ಅದನ್ನು ಸರಿಯಾಗಿ ಬಳಸಿಕೊಂಡು ಹೋಗ್ಬೇಕು. ಆ ಅರಿವನ್ನ ಸರಿಯಾಗಿ ನಾವು ಉಪಯೋಗ ಮಾಡಿಕೊಳ್ಬೇಕು. ಅದು ನಮಗೆ ಸಹಕಾರ ಕೊಡಬೇಕು. ಅದರ ಸಹಕಾರವಿದ್ದಾಗ, ಅದರ ಕರುಣೆ ನಮ್ಮ ಮೇಲೆ ಇದ್ದಾಗ, ಆ ಜ್ಞಾನದ ಕರುಣೆ ನಮ್ಮ ಮೇಲೆ ಇದ್ದಾಗ, ಅರಿವಿನ ಕರುಣೆ ನಮ್ಮ ಮೇಲೆ ಇದ್ದಾಗ, ನಮ್ಮ ಮೇಲೆ ಅದರ ಆಶೀರ್ವಾದ ಇದ್ದಾಗ ಮಾತ್ರ ನಾವು ಈ ಭವಬಂಧನದಿಂದ ಮುಕ್ತಿಯಾಗಲಿಕ್ಕೆ ಸಾಧ್ಯ. ಅರಿವು ಬರಬೇಕು, ಅರಿವಿನ ಆನಂದನೂ ಸಿಗಬೇಕು. ಆ ಅರಿವಿನ ಆನಂದದ ಸಹಾಯದಿಂದ ನಾವು ಭವಬಂಧನದಿಂದ ಮುಕ್ತ ಆಗಬೇಕು. ಅದಕ್ಕೆ ನಮ್ಮ ಜ್ಞಾನ ನಮಗೆ ಸಹಕಾರಿಯಾಗಬೇಕು. ಒಳ್ಳೆಯ ಮಾರ್ಗದಲ್ಲಿ ಹೋಗಲಿಕ್ಕೆ, ಕಾರ್ಯಗಳನ್ನು ಮಾಡಲಿಕ್ಕೆ, ಚಲಿಸಲಿಕ್ಕೆ ಆ ಜ್ಞಾನದ ಸಹಕಾರ ನಮಗಿರಬೇಕು. ಅತ್ಯಾನಂದ ಜ್ಞಾನದ ಅರಿವಿನ ಅನುಭವದ ಸಹಕಾರ ನಮಗೆ ಆಗಲಿಲ್ಲ ಅಂದ್ರೆ ಅದರಿಂದನೂ ಕೂಡ ನಾವು ದೇಹಗಳಿಂದ ಮುಕ್ತಿ ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ವಾಲ್ಮೀಕಿಯವರು ಹೇಳ್ತಾರೆ, ದೇಹದ ಈ ಭವಬಂಧನದಿಂದ, ದೇಹಗಳ ಚಕ್ರದಿಂದ ನೀನು ಮುಕ್ತಿಯಾಗಬೇಕಾಗಿತ್ತು, ಅದರಿಂದ ದೂರ ಸರಿಬೇಕಾಗಿತ್ತಂದ್ರೆ ಮೊದಲು ನೀನು ಆತ್ಮಾನಂದವನ್ನು ಹೊಂದು ನಿನ್ನ ಆತ್ಮದ ಬಗ್ಗೆ ಅರಿವನ್ನು, ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳು. ಅದರ ಸಹಾಯದಿಂದ ನೀನು ಈ ಭವಬಂಧನದಿಂದ ಮುಕ್ತಿಯಾಗು. ಭವಬಂಧನದಿಂದ ಮುಕ್ತಿಯಾಗಲಿಕ್ಕೆ ಇವು ಎರಡು ಮಾತ್ರ ಮಾರ್ಗಗಳು. ಹಾಗಾದ್ರೆ ಈ ಎರಡು ಮಾರ್ಗಗಳು ಹೇಗೆ ಲಭಿಸ್ತಾವ? ಅದನ್ನೇ ಮುಂದುವರೆದು ವಾಲ್ಮೀಕಿಯವರು ಹೇಳ್ತಾರ, ಅವು ಅಂತರ್ಜ್ಞಾನದಿಂದ ಮಾತ್ರ ಸಾಧ್ಯ. ಅಂತರ್ಜ್ಞಾನ ಬೇಕು. ಅಂತರ್ಜ್ಞಾನ, ಅಂತರಜ್ಞಾನ ಹೇಗೆ ಸಿಗ್ತಿದೆ ಅನ್ನೋದನ್ನ ಹಿಂದಿನ ನಾನು ಸಂಚಿಕೆಗಳಲ್ಲಿ ತಮ್ಮಲ್ಲಿ ಹಂಚ್ಕೊಂಡೇನೆ. ಮನುಷ್ಯನಲ್ಲಿ ಒಂದು ಜಾಗೃತ ಮನಸ್ಸಿರ್ತದೆ, ಇನ್ನೊಂದು ಸೂಕ್ತ ಮನಸ್ಸಿರ್ತದೆ. ಸೂಕ್ತ ಮನಸ್ಸು ಯಾವಾಗಲೂ ಕನಸುಗಳನ್ನ, ಬಯಕೆಗಳನ್ನ ಕಾಣ್ತಿರ್ತದೆ. ಜಾಗೃತ ಮನಸ್ಸು ಮಾತ್ರ ಹಾಗಲ್ಲ. ಅದು ನಾನು ಯಾರು, ತನ್ನ ನಿಜತ್ವವನ್ನ ಅರಿತುಕೊಳ್ಳಲಿಕ್ಕೆ, ವಿಶ್ವದ ನಿಜತ್ವವನ್ನು ಅರಿತುಕೊಳ್ಳಲಿಕ್ಕೆ, ಸತ್ಯವನ್ನ ಅನುಭವಿಸಲಿಕ್ಕೆ ಅದು ಸದಾ ಚಿಂತನೆಯಲ್ಲಿ ಇರ್ತಿದೆ. ಅದಕ್ಕೆ ಇಲ್ಲಿ ಜಾಗೃತ ಮನಸ್ಸಿನ ಅರಿವು ಏನಿದೆ, ಆ ಜಾಗೃತ ಮನಸ್ಸಿನ ಅರಿವಿಗೆ ವಾಲ್ಮೀಕಿಯವರು ಅಂತರ್ಜ್ಞಾನ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಅಂತರ್ಜ್ಞಾನ ಅಂದ್ರೆ ಅಂತರಂಗದ ಅರಿವು. ಇವು ಆದಾಗ ಮಾತ್ರ ನಮಗೇನಾಗ್ತದೆ, ಈ ಎರಡು ಮಾರ್ಗಗಳು ಸಿಗ್ತವೆ. ಅತ್ಯಾನಂದ ಸಿಗ್ತದೆ, ಅದರ ಒಂದು ಸಹಕಾರದಿಂದಾಗಿ ನಾವು ಈ ಭವಬಂಧನದಿಂದ ಮುಕ್ತಿ ಹೊಂದುತ್ತೇವೆ ಅಂತ ಹೇಳಿ ಆದಿಗಳು ನಾನು ತಮಗೆ ಹಿಂದಿನ ಸಂಚಿಕೆಯಲ್ಲಿ ವಿಚಾರವನ್ನು ಹಂಚಿಕೊಂಡೇನೆ. ಪ್ರಕೃತಿಯ 3 ಗುಣಗಳ ಬಗ್ಗೆ ಹೇಳೇನೆ. ಸತ್ವ, ಅದು ನಮಗೆಲ್ಲ ಗೊತ್ತಿದೆ, ಬ್ರಹ್ಮಸತ್ವ. ಅದರ ನಂತರ ಬರುವ ರಜತ ಮತ್ತು ತಮಸ. ರಜತ ಬೆಳಕದು, ಚಿಂತನಶೀಲತೆ, ಚೈತನ್ಯ, ಜ್ಞಾನ, ಸಂಕೇತ, ಬೆಳಕ. ರಜತ ಅಂತ ಕರೀತಾರೆ, ರಜತ ಗುಣ ಅದು.
ತಮಸ ಗುಣ ಅಂದ್ರೆ ಕತ್ತಲು, ಅಜ್ಞಾನ. ಮನುಷ್ಯ ಏನ್ ಮಾಡ್ಯಾನಂದ್ರ ಈ ಎರಡೂ ಸ್ವಭಾವಗಳಿಂದ ಮುಕ್ತ ಆಗ್ತಾನೆ ಇಲ್ಲ, ಅವನು ದಾಸನಾಗಿದ್ದಾನೆ. ರಜತ ಗುಣಗಳಿಂದಲೂ ದಾಸ ಆಗಿದ್ದಾನ, ತಮಸ ಗುಣಗಳಿಂದಲೂ ದಾಸ ಆಗ್ಯಾನ. ಸುಖ ಬಯಸ್ತಾನ, ಸುಖ ಅವನಿಗೆ ದುಃಖದ ಹೊರತು ಸಿಗುವುದಿಲ್ಲ. ದುಃಖದಿಂದ ಮುಕ್ತಿ ಆಗಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಸುಖದ ಕನಸು ಅವನು ಕಾಣಿಸ್ತಾ ಇರ್ತದೆ. ಇವೆಲ್ಲ ಏನಾಗ್ತಂದ್ರೆ ಒಂದು ಅಭೇದ, ಒಂದು ವಿಷಮ ವರ್ತುಲವನ್ನು ತಯಾರು ಮಾಡ್ತವೆ ರಜತ ಮತ್ತು ತಮಸ ಗುಣಗಳು. ಹೀಗಾಗಿ ಮನುಷ್ಯನನ್ನ, ಜೀವರಾಶಿಗಳನ್ನ ಈ ಭವಬಂಧನದಲ್ಲಿ ಬಂಧಿತವಾಗಿರ್ತಾವ, ದಾಸನನ್ನಾಗಿ ಮಾಡ್ತವ. ಯಾವಾಗಲೂ ಆಗು ಹೋಗುವ ಲೌಕಿಕ ಜಗತ್ತಿನ ಚಿಂತೆಯಲ್ಲಿ ಬಂಧಿತನಾಗಿರುವನು. ಯಾವ ರಜತ ಮತ್ತು ತಮಸ ಗುಣಗಳ ಒಂದು ಜಂಜಾಟದಲ್ಲಿ ಬೀಳ್ತಾನ, ಅವ ಯಾವಾಗಲೂ ಜಗತ್ತಿನ ಆಗು ಹೋಗುಗಳ ಚಿಂತನೆಯಲ್ಲೇನೆ ಇರ್ತಾನೆ. ದುಡಿಯುವ ಚಿಂತನೆ, ಉದ್ಯೋಗದ ಚಿಂತನೆ, ಹಣ ಮಾಡುವ ಚಿಂತನೆ, ದುಃಖದ ಚಿಂತನೆ, ಆರೋಗ್ಯದ ಚಿಂತನೆ, ತನ್ನ ಚಿಂತನೆ, ಮನೆಯ ಚಿಂತನೆ, ಸಮಾಜದ ಚಿಂತನೆ, ನಾಡಿನ ಚಿಂತನೆ, ರಾಷ್ಟ್ರದ ಚಿಂತನೆ, ಜಗತ್ತಿನ ಚಿಂತನೆ. ಎಲ್ಲ ಲೌಕಿಕ ವ್ಯವಹಾರಗಳು, ಮಟೀರಿಯಲ್ ವರ್ಲ್ಡ್. ಇದು ನಾವು ತಿಳ್ಕೊಳ್ಬೇಕಾಗಿದ್ದ ಅಂದ್ರೆ ಅದು ನಾನ್ ಮಟೀರಿಯಲ್ ವರ್ಲ್ಡ್, ಲೌಕಿಕ ಅಲೌಕಿಕ. ನಿಜ ಯಾವುದು ಇದರಲ್ಲಿ ಅಂದ್ರೆ ಲೌಕಿಕ ಅದೊಂದು ಭ್ರಮೆ. ಅಲೌಕಿಕ ಏನಿದೆ ಅದನ್ನು ಕಾಣಿಸೋದಿಲ್ಲ ಕಣ್ಣಿಗೆ, ಅನುಭವಕ್ಕಿದೆ, ಅದು ಮಾತ್ರ ಸತ್ಯ, ಅದೇ ನಿಜವಾದ ಲೋಕ. ಈಗ ನಾವು ಸುಖ ದುಃಖ, ಕತ್ತಲು ಬೆಳಕು, ಜ್ಞಾನ ಅಜ್ಞಾನ, ಅದು ಇದು ಅಂತ ಹೇಳ್ಕೊಂಡು ರಜತ ಮತ್ತು ತಮಸ ಗುಣಗಳಲ್ಲಿನೇ ಬಂಧಿತವಾಗಿದ್ದೇವೆ, ದಾಸರಾಗಿ ಮುಂದುವರಿತಾ ಇದ್ದೇವೆ. ಇದರಿಂದ ನಾವು ಹೊರಗೆ ಬರಬೇಕು, ಈ ಚಿಂತನೆಗಳಿಂದ ನಾವು ಹೊರಗೆ ಬರಬೇಕು. ಈಗ ಹೆಂಗ ನೋಡ್ರಿ, ಬುದ್ಧಿವಂತರು ಒಂದೊಂದು ಕಾಲಕ್ಕೆ ಒಂದೊಂದು ಕಾಲದ ಘಟ್ಟದಲ್ಲಿ, ಸಮಾಜದ ಘಟ್ಟದಲ್ಲಿ ವಿಚಾರಗಳು, ವಾದಗಳು, ಚಿಂತನೆಗಳು ಬದಲಾಗ್ತಾ ಹೋಗ್ತವೆ. ಈಗೆಲ್ಲ ಪಂಥಗಳು, ಎಡಗೈ ಪಂಥ, ಬಲಗೈ ಪಂಥ, ಪಂಥದಾಗ ಪಂಥ, ಈ ವಾದಗಳು ಬಂದು ಹೋದ್ವು. ಈ ವಾದಗಳನ್ನ ಹೇರಲಿಕ್ಕೆ ಹೋಗ್ತಾರೆ ಇವರ. ಆ ವಾದಗಳನ್ನ ಹೇರಿ, ಈ ವಾದಗಳ ಉದ್ದೇಶ ಏನಪ್ಪಾ ಅಂದ್ರ ಭವಬಂಧನದಲ್ಲಿ ಅಲ್ಲೇ ಕುಳಿತಾ ಹೋಗುದು. ಯಾವನ ಹೇಳ್ತಾನ ನಾವು ಶ್ರೇಷ್ಠ, ಇನ್ನೊಬ್ಬ ಹೇಳ್ತಾನ ಅವನು ಶ್ರೇಷ್ಠ, ಇದು ಮನೋವಾದ, ಇದು ದಲಿತವಾದ. ಈ ವಾದಗಳ ಈ ಹೋರಾಟದಲ್ಲಿ ಇದು ಯಾತಕ್ಕೆ ಬೀಳ್ತಾರಂದ್ರೆ, ಮನುಷ್ಯ ಯಾಕೆ ಬಯಸ್ತಾನಂದ್ರ ಇದಕ್ಕೆ ಅವ ಲೌಕಿಕ ಸುಖ ಬಯಸ್ತಾನ. ಇವುಗಳಿಂದ ರಾಜಕೀಯ ಲಾಭ ನೋಡ್ತಾನ, ಆರ್ಥಿಕ ಲಾಭ ನೋಡ್ತಾನ, ಸಾಮಾಜಿಕ ಲಾಭ ನೋಡ್ತಾನ, ವೈಯಕ್ತಿಕ ಲಾಭದಲ್ಲಿ ಸಿಕ್ಕೊಳ್ತಾನ. ಆ ಲಾಭ ಆಶೆಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಿರ್ತಾನ, ಪ್ರಯತ್ನ ಮಾಡ್ತಿರ್ತಾನ, ಯೋಜನೆ ಮಾಡ್ತಿರ್ತಾನ, ತಂತ್ರ ಪ್ರತಿತಂತ್ರ ಕೂತಂತ್ರಗಳನ್ನ ಓಡ್ತಿರ್ತಾನ. ಅಷ್ಟೆಲ್ಲ ಮಾಡಿ ನಂತರೂ ಅವನ ಆಶೆ ಅವನಿಗೆ ದಕ್ಕಲಿಲ್ಲಂದ್ರ, ಫಲಿತವಾಗಲಿಲ್ಲಂದ್ರ ನಿರಾಶೆ ಆದಪ್ಪ ಅನ್ನೋ ದುಃಖ ತಿಳಿತಾನ. ಅದಕ್ಕೆ ಸುಖಾನು ಬೇಡ, ದುಃಖಾನು ಬೇಡ. ಇವೆಲ್ಲ ಮನಸ್ಸಿನ ಸೃಷ್ಟಿಗಳದವ, ಇವ್ಯಾವು ಶಾಶ್ವತ ಅಲ್ಲ. ಈ ನಿಜವಾದ ಜ್ಞಾನವನ್ನು ಪಡ್ಕೊಂಡು, ಜಾಗೃತ ಮನಸ್ಸಿನಿಂದ ಸತ್ಯದ ಅರಿವನ್ನು ಪಡ್ಕೊಂಡು ನಾವು ಈ ಲೌಕಿಕ ಜಗತ್ತಿನ ವ್ಯವಹಾರಗಳಿಂದ ಮುಕ್ತರಾಗಬೇಕು. ನಾವು ಬಂಧಿತಾಗೇವೆ. ಗೌತಮ್ ಬುದ್ಧರು ಕೂಡ ಹೆಂಡತಿ, ಮಕ್ಕಳು, ರಾಜ್ಯ ತೊರೆದು ಈ ಸತ್ಯದ ದರ್ಶನಕ್ಕಾಗಿ 12 ವರ್ಷ ತಪಸ್ಸು ಮಾಡಿದರು. ಅವುಗಳ ವ್ಯಾಖ್ಯಾನ ಇಲ್ಲ, ತಪಸ್ಸು ಯಾಕೆ ಮಾಡಿದ್ರು ಏನು ಇಲ್ಲ, ಎಷ್ಟಾಗೆ ತಪಸ್ಸು ಮಾಡಿದ್ರು. 12 ವರ್ಷ ನಂತರ ಬಂದರು. ಯಾಕೆ ಬಂದ್ರು ಅಂದ್ರೆ ಭವಬಂಧನದಿಂದ ಮುಕ್ತಿ ಹೊರಲಿಕ್ಕೆ. ಇವೆಲ್ಲ ಅವು ಬೇಡಪ್ಪ, ಇವತ್ತು ಈ ಜಂಜಾಟನ ಸಿಗುವುದು ಬೇಡ ಅಂತವ್ರು. ಬಹಳಷ್ಟು ಋಷಿ ಮುನಿಗಳು ತಪಸ್ಸು ಮಾಡುದು. ತ್ಯಾಗ ಭೋಗವನ್ನು ನಾವು ತ್ಯಾಗ ಮಾಡಬೇಕು. ಭೋಗವನ್ನು ಭೋಗ ಅಂದ್ರೆ ಇವಾಯ್ತು ಸಂಸಾರದ ಸುಖಗಳ. ಇವನ್ ತ್ಯಾಗ ಮಾಡಿದಾಗ ಮಾತ್ರ ನಾವು ಯೋಗಿ ಆಗ್ತೇವೆ. ಕೈಕಾಲಗಳಿಗೆ ಎಕ್ಸರ್ಸೈಸ್ ಕೊಡುವುದರಿಂದ ಯೋಗಿ ಆಗುವುದಿಲ್ಲ. ಶರೀರವನ್ನ ತ್ಯಾಗ ಮಾಡುದು, ಆತರ ಚಟುವಟಿಕೆಗಳನ್ನು ತ್ಯಾಗ ಮಾಡುದು, ಆತರ ಆಶೆಗಳನ್ನು ಇವನ್ನೆಲ್ಲ ತ್ಯಾಗ ಮಾಡಿದಾಗ ಮಾತ್ರ ನಾವು ಯೋಗಿ ಆಗ್ತೇವೆ. ಆ ಒಂದು ಯೋಗದಿಂದ ನಾವು ನಮ್ಮ ಆಂತರಿಕ ಜ್ಞಾನವನ್ನ, ಸತ್ಯದ ದರ್ಶನವನ್ನ ಪಡೀಲಿಕ್ಕೆ ಸಾಧ್ಯವಿದೆ ಅಂತೇಳಿ ಆದಿಗುರು ವಾಲ್ಮೀಕಿಯವರು ಹೇಳ್ತಾರ. ಮುಂದೆ ಹೇಳ್ತಾರ, ಬೆಳಕು ಮತ್ತು ಕತ್ತಲ ಆಟ, ಹಗಲಿ ರಾತ್ರಿ,
ಸುಖ ದುಃಖ ಇವೆಲ್ಲ ಆಟನೇ ಇವು. ಎಂಡ್ಲೆಸ್ ಪ್ಲೇಸ್ ಇವೆಲ್ಲ ಗೇಮ್ಸ್ಗಳು ಇವೆಲ್ಲ. ಎಲ್ಲಿಯೂ ಅಂತಿಲ್ಲ ಇವಕ್ಕ. ಸುಖಕ್ಕೂ ಅಂತಿಲ್ಲ, ದುಃಖಕ್ಕೂ ಅಂತಿಲ್ಲ. ಇವೆರಡು ಸುಖ ದುಃಖ ಇವು ಆಶಯ ರೂಪಗಳು. ಆಶಯ ರೂಪ. ಸುಖ ಅನ್ನೋದು ಆಶಯ ರೂಪ, ದುಃಖ ಅನ್ನೋದು ಆಶಯ ರೂಪ. ಇದಕ್ಕೆ ಎಲ್ಲಿ ಕೊನೆನೇ ಇಲ್ಲ. ಆಗ ಏನಂತೀವಿ ನಾವು, ಅಳತಿಲ್ಲದ್ದು ಇವೆಲ್ಲ. ಆಳು ಇಲ್ಲ, ಉದ್ದು ಇಲ್ಲ, ಅಗಲೂ ಇಲ್ಲ, ಅವಕ್ಕೇನು ಇಲ್ಲ, ಹಂಗ ಹೊಂಟ ಇರ್ತಾವ. ಅದಕ್ಕೆ ಇದು ಈ ಆಟಗಳಿಂದ ದುಃಖ ಬಂತು, ಸುಖ ಬಂತು, ಸುಖ ಬಂತು, ದುಃಖ ಬಂತು, ಕತ್ಲಾಯ್ತು, ಬೆಳಕಾಯ್ತು, ಈ ಲೌಕಿಕ ವ್ಯವಹಾರಗಳ ಈ ಆಟದಿಂದ ನಾವೇನಾಗಬೇಕು, ಇದರಾಗ ನಾವು ಬಂದಿದ್ದಾಗೇವೆ, ಇದರ ದಾಸರಾಗೇವೆ ನಾವು. ಅದರಿಂದ ನಾವು ಮುಕ್ತರಾಗಬೇಕು. ಮುಕ್ತ ಆಗೋದು ಹೇಗೆ ಅನ್ನೋದನ್ನ ಆದಿಗುರು ವಾಲ್ಮೀಕಿಯವರು ಹೇಳ್ತಾರ. ಆತ್ಮ ಸಾಕ್ಷಾತ್ಕಾರವು ಅಂದ್ರೆ ಅಂತಜ್ಞಾನವು, ಅರಿವು, ನಾನು ಯಾರು, ವಿಶ್ವ ಏನು, ಸಂಬಂಧಗಳೇನು, ಇವೆಲ್ಲ ಜೀವರಾಶಿಗಳೇನು, ಅವಕ್ಕೂ ನಮಗೆ ಏನು ಸಂಬಂಧ ಇದೆ, ಇದನ್ನು ಯಾರು ಸರಿಯಾಗಿ ತಿಳ್ಕೊಳ್ತಾರೆ, ಯಾರಿಗೆ ತನ್ನತನದ ದರ್ಶನವಾಗ್ತಿದೆ, ಅನುಭವ ಆಗ್ತಿದೆ, ಅದೇ ಆತ್ಮ ಸಾಕ್ಷಾತ್ಕಾರ. ತನ್ನ ಆತ್ಮದ ನಾನು ಯಾರು ಅಂತ ಯಾರಿಗೆ ತಿಳುವಳಿಕೆ ಬರ್ತಿದೆ, ಜಾಗೃತ ಮನಸ್ಸಿನಲ್ಲಿ ಈ ಜ್ಞಾನ ಯಾರಿಗೆ ಬರ್ತಿದೆ, ಈ ಸತ್ಯದ ದರ್ಶನ ಯಾರಿಗಾಗ್ತಿದೆ, ಅದಕ್ಕೆ ನಾವು ಆತ್ಮ ಸಾಕ್ಷಾತ್ಕಾರ ಅಂತ ಕರಿತೇವೆ. ಆತ್ಮ ಸಾಕ್ಷಾತ್ಕಾರವು ಅವನನ್ನು ಈ ಭವಬಂಧನದಿಂದ ಮುಕ್ತಿಗೊಳಿಸುತ್ತದೆ. ಸಂಸಾರ ಜಂಜಾಟದಿಂದ, ಲೋಕಗಳ ವ್ಯವಹಾರದಿಂದ ಮನುಷ್ಯ ಮುಕ್ತಿ ಹೊಂದಬೇಕಾಗಿದ್ದರೆ, ಪ್ರಾಣಿ ಜೀವರಾಶಿ ಮುಕ್ತಿ ಹೊಂದಬೇಕಾಗಿತ್ತಂದ್ರೆ ಅದು ಆತ್ಮ ಸಾಕ್ಷಾತ್ಕಾರವನ್ನ ಮಾಡಿಕೊಳ್ಳಬೇಕು. ಆತ್ಮ ಸಾಕ್ಷಾತ್ಕಾರ ಒಂದೇ ಮಾರ್ಗ, ಅದು ನಮ್ಮನ್ನು ಭವಬಂಧನದಿಂದ ಮುಕ್ತಗೊಳಿಸುತ್ತದೆ. ಲೋಕದ ಜಂಜಾಟಗಳಿಂದ, ವ್ಯವಹಾರಗಳಿಂದ ನಾನು ಭವಬಂಧನದಿಂದ ಮುಕ್ತಗೊಳ್ಳಬೇಕಾದರೆ ಆತ್ಮ ಸಾಕ್ಷಾತ್ಕಾರದ ಅಗತ್ಯವಿದೆ. ಹಾಗಾದ್ರೆ ಆತ್ಮ ಸಾಕ್ಷಾತ್ಕಾರವನ್ನು ಹೇಗೆ ಪಡೆಯಲಾಗ್ತಿದೆ ಅನ್ನೋದನ್ನ ಆದಿಗುರು ವಾಲ್ಮೀಕಿಯವರು ಹೀಗೆ ಹೇಳ್ತಾರ. ಆತ್ಮ ಸಾಕ್ಷಾತ್ಕಾರ ಪಡೆಯಲು ಪ್ರಯತ್ನ ಮತ್ತು ಪ್ರಜ್ಞೆ, ಈ ಎರಡು ಮಾರ್ಗಗಳು. ದೀಸ್ ಆರ್ ದ ಟೂ ಅಪ್ರೋಚಸ್. ಒಂದು ಎಫರ್ಟ್ ಬೇಕು, ಸೆಕೆಂಡ್ ಒನ್ ಏನ್ಬೇಕು, ಕಾನ್ಸಿಯಸ್ನೆಸ್ ಬೇಕು, ಅರಿವು ಬೇಕು, ಪ್ರಜ್ಞೆ ಬೇಕು. ಈ ಎರಡು ಯಾರಲ್ಲಿ ಇರ್ತಾವಲ್ಲ, ಇವೆರಡನ್ನ ಯಾರು ಹೊಂದಿರ್ತಾರಲ್ಲ ಅವರಿಗೆ ಏನಾಗ್ತದೆ, ಆತ್ಮ ಸಾಕ್ಷಾತ್ಕಾರ ಆಗ್ತದೆ. ಪ್ರಯತ್ನ ಬೇಕು, ಪ್ರಯತ್ನ ಇಲ್ಲದೆ ಏನೋ ಇಲ್ಲ. ಪ್ರಯತ್ನ ಜಿಜ್ಞಾಸೆ ಫಸ್ಟ್. ನಾನು ಏನು ಮಾಡ್ತಾ ಇದ್ದೇನೆ, ನಿಮಗೆ ಕರ್ಮ ಸಿದ್ಧಾಂತದ ಕರ್ಮ ವ್ಯಾಖ್ಯಾನ ವಾಲ್ಮೀಕಿ ಕೊಟ್ಟದ್ದು ಹೇಳಿ ಅದನ್ನು ನೆನಪಿಸಿಕೊಡ್ತೇನೆ. ನಾನು ಏನು ಮಾಡ್ತಾ ಇದ್ದೇನೆ, ಯಾಕೆ ಮಾಡ್ತಾ ಇದ್ದೇನೆ, ಆ ಕೆಲಸ ಮಾಡಿದ ನಂತರ ಪರಿಣಾಮಗಳೇನು, ಇದನ್ನ ನಾವು ತಿಳ್ಕೊಳ್ಬೇಕು. ತಿಳ್ಕೊಂಡ ಕರ್ಮವನ್ನು ಮಾಡಬೇಕು. ಯಾವುದೇ ಕೆಲಸ ಮಾಡೋ ಪೂರ್ವದಲ್ಲಿ ಇವು ಮೂರು ತಿಳ್ಕೊಳ್ಳುವ ಅವಶ್ಯಕತೆ ಇದೆ. ಮುಂದೆ ಇಲ್ಲೇ ಇದು ಯಾಕೆ ಮಾಡಬೇಕು, ನಾನು ಹೇಗೆ ಮಾಡಬೇಕು ಅನ್ನುವಂಥ ಜಿಜ್ಞಾಸೆ ಬೇಕು. ಪ್ರಯತ್ನದ ಹಿಂದೆ ಜಿಜ್ಞಾಸೆ ಬೇಕು. ಜಿಜ್ಞಾಸೆ ಆತ್ಮ ಮನನದ ಆಟ. ಅದು ಆತ್ಮವನ್ನ ಮನನ ಮಾಡಿಕೊಳ್ಳೋದು. ಆತ್ಮ ಅಂದ್ರೆ ಏನು, ನಾ ಹೀಗ್ಯಾಕಿದ್ದೇನೆ, ಇದೆಲ್ಲ ಯಾಕೆ ನಡೀತಾ ಇದೆ, ಇದರ ಜ್ಞಾನವನ್ನ, ಅನುಭವವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಆತ್ಮ ಏನನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಆತ್ಮಕ್ಕೂ ಈ ವ್ಯವಹಾರಗಳ ನಡುವಿನ ಸಂಬಂಧ ಏನಿದೆ, ಇದರಲ್ಲಿ ಯಾವುದು ಸತ್ಯ ಇದೆ, ಇದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಇಲ್ಲಿ ಆತ್ಮ ಸಾಕ್ಷಾತ್ಕಾರ ಹೊಂದಬೇಕಾಗಿದ್ರೆ ನಮ್ಮಲ್ಲಿ ಪ್ರಯತ್ನ ಇರಬೇಕು. ಅದರ ಜೊತೆಗೆ, ಆ ಪ್ರಯತ್ನದ ಜೊತೆಗೆ ನಾವು ಪ್ರಜ್ಞೆಯನ್ನು ಹೊಂದಿರಬೇಕು. ಪ್ರಜ್ಞೆ ಅಂದ್ರೆ ಜಾಗೃತ ಮನಸ್ಸಿನ ಅರಿವಿರಬೇಕು ನಮಗೆ. ಸೂಕ್ತ ಮನಸ್ಸಿಗೆ ಬೆನ್ನತ್ತಾಗಿಲ್ಲ. ಸೂಕ್ತ ಮನಸ್ಸು ಆಶೆಗಳ ತಗೊಂಡು ಹೋಗ್ತಿದೆ, ಕನಸುಗಳ ತಗೊಂಡು ಹೋಗ್ತಿದೆ, ಆಶೆ ನಿರಾಶೆ ಸುಖ ದುಃಖ ಹತ್ತು ತಗೊಂಡು ಹೋಗ್ತಿದೆ. ಆದರೆ ಜಾಗೃತ ಮನಸ್ಸು ನಮಗೆ ವಾಸ್ತವದ ಅರಿವನ್ನು ಮೂಡಿಸ್ತದೆ. ಅದಕ್ಕೆ ನಾವು ಆತ್ಮ ಸಾಕ್ಷಾತ್ಕಾರ ಪಡಿಬೇಕಾಗಿತ್ತಂದ್ರೆ, ಒಂದು, ನಾವು ಯಾರು ಏನು ಈ ವ್ಯಕ್ತಿಗಳ ಬಗ್ಗೆ, ವಿಶ್ವದ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಆಗಬೇಕು. ತನ್ನ ಆತ್ಮದ ಬಗ್ಗೆ, ಆತ್ಮ ಅಂದ್ರೆ ಏನು, ಮನಸ್ಸು ಮತ್ತು ಆತ್ಮದ ಅಂತರಗಳೇನು, ಇವನ್ನೆಲ್ಲಾನು ತಿಳ್ಕೊಳ್ಳುವಂಥ ಪ್ರಯತ್ನ ನಡೀತಿರ್ಬೇಕು. ಜೊತೆಗೆ ಜಾಗೃತ ಮನಸ್ಸನ್ನು ಹೊಂದಿರಬೇಕು. ಆ ಜಾಗೃತ ಮನಸ್ಸಿನಲ್ಲಿ ಅರಿವನ್ನು ಹೊಂದಬೇಕು. ಇವು ಎರಡು ಮಾರ್ಗಗಳಿಂದ ಆತ್ಮ ಸಾಕ್ಷಾತ್ಕಾರ ಪಡೆಯಲು ಸಾಧ್ಯ. ಮುಂದುವರೆದು ವಾಲ್ಮೀಕಿಯವರು ಹೇಳ್ತಾರ, ಅವು
ಅಂತರ್ಜ್ಞಾನದಿಂದ ಮಾತ್ರ ಸಾಧ್ಯ. ಪ್ರಯತ್ನ ಮತ್ತು ಪ್ರಜ್ಞೆ ಇವುಗಳಿಂದ ಆತ್ಮ ಸಾಕ್ಷಾತ್ಕಾರ ಸಾಧ್ಯ. ಪ್ರಯತ್ನ ಮತ್ತು ಪ್ರಜ್ಞೆ ಮಾರ್ಗಗಳನ್ನು ನೀವು ಹೊಂದಬೇಕಾಗಿತ್ತಂದ್ರೆ ಅದು ನಿಮ್ಮಲ್ಲಿ ಅಂತರ್ಜ್ಞಾನ ಅಂದ್ರೆ ಜಾಗೃತ ಮನಸ್ಸು ಇರಬೇಕು. ಜಾಗೃತ ಮನಸ್ಸು ಇರಲಿಲ್ಲ ಅಂದ್ರೆ ಯಾವ ನಿಮಗೆ ಸಾಧ್ಯ ಆಗೋದಿಲ್ಲ. ಸೊ ಇಲ್ಲಿ ಅಂತರ್ಜ್ಞಾನದಿಂದ, ಜಾಗೃತ ಮನಸ್ಸಿನಿಂದ, ಜಾಗೃತ ಮನಸ್ಸಿನ ಅರಿವಿನಿಂದ, ಜಾಗೃತ ಮನಸ್ಸಿನ ಸತ್ಯದ ದರ್ಶನದಿಂದ ಆತ್ಮ ಸಾಕ್ಷಾತ್ಕಾರ ಸಾಧ್ಯ. ಇಲ್ಲಂದ್ರೆ ಆಗುವುದಿಲ್ಲ. ಯಾರಿಗೆ ಆತ್ಮ ಸಾಕ್ಷಾತ್ಕಾರ ಆಗ್ತಿದೆ ಅವರು ಭವಬಂಧನದಿಂದ ಮುಕ್ತಿ ಹೊಂದುತ್ತಾರೆ ಅಂತೇಳಿ ಮಹರ್ಷಿ ವಾಲ್ಮೀಕಿಯವರು, ಆದಿಗುರು ವಾಲ್ಮೀಕಿಯವರು ಲೋಕಕ್ಕೆ ಬೋಧನೆಯನ್ನ ಮಾಡಿರುವರು. ಆದಿಗುರು ವಾಲ್ಮೀಕಿಯವರು ಮುಂದುವರೆದು ಹೇಳ್ತಾರ, ಯಾರಿಗೆ ಆತ್ಮ ಸಾಕ್ಷಾತ್ಕಾರ ಆಗ್ತಿದೆ, ಯಾರು ಭವಬಂಧನದಿಂದ ಮುಕ್ತ ಹೊಂದಲಿಕ್ಕೆ ಮಾರ್ಗ ಸಿಗ್ತಿದೆ, ಅದನ್ನೇ ಮುಂದುವರೆದು ಹೇಳ್ತಾರ, ಆತ್ಮ ಸಾಕ್ಷಾತ್ಕಾರದ ಪ್ರತಿಫಲವಾಗಿ ಎವ್ರಿ ಆಕ್ಷನ್ ಹ್ಯಾಸ್ ದ ರಿಸಲ್ಟ್ ಫ್ರೂಟ್ ಅಂತ ಹೇಳ್ತೀವಿ. ಪ್ರತಿ ಒಂದು ಕರ್ಮದ ಹಿಂದೆ ಫಲ ಇದೆ, ಪರಿಣಾಮ ಇದೆ. ಫಲ ಅಂದ್ರೆ ಇಲ್ಲಿ ಪರಿಣಾಮ. ಕಲ್ಲು ಹೋಗಿದ್ರೆ ಕಲ್ಲಿಂದ ಕಲ್ಲು ಎಲ್ಲಿ ಬೀಳ್ತದೆ ಅದ್ರ ಪರಿಣಾಮ ಇರ್ತದೆ. ಗಾಳಿ ಬೀಸು ಗಾಳಿಯಿಂದ ಪರಿಣಾಮ ಇರ್ತದೆ. ಪ್ರತಿಯೊಂದಕ್ಕೂ ಆಕ್ಷನ್ ಹಿಂದೆ ಅದಕ್ಕೆ ಪರಿಣಾಮ ಇದ್ದೇ ಇರ್ತದೆ. ಅದಕ್ಕೆ ಇಲ್ಲಿ ಏನು ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಾಗ ಅದರ ಪ್ರತಿಫಲವಾಗಿ ನಿಮಗೆ 2 ಸದ್ಗತಿಗಳು, ಒಳ್ಳೆ ಗತಿಗಳು, ಒಳ್ಳೆ ಮಾರ್ಗದರ್ಶನಗಳು, ಒಳ್ಳೆ ದಿಕ್ಕುಗಳು, ಒಳ್ಳೆ ಜ್ಞಾನಗಳು, ಒಳ್ಳೆ ಮಾರ್ಗಗಳು ಸಿಗ್ತಾವ. ಯಾವಂದ್ರೆ ಒಂದು ಅತ್ಯಾನಂದ ಸಬ್ಲೀಮ್. ಇದನ್ನಂತೂ ಯಾರಿಗಪ್ಪ ಆಗ್ತಿದೆ ಅಂದ್ರೆ ಯಾರೋ ಆತ್ಮದ ಬಗ್ಗೆ ತಿಳುವಳಿಕೆಯನ್ನು ಹೊಂತಾರ, ಅರಿವನ್ನು ಹೊಂತಾರ, ಅವರಿಗೆ ಸಿಗುವಂತ ಆನಂದ ಅತ್ಯಾನಂದ ಸಬ್ಲೀಮ್ ಬ್ಲೀಸ್ ಅಂತ ಕರೀತಾರೆ. ಮತ್ತು ಅದರ ಅನುಭೂತಿ ಇವೆರಡು ಸಿಗ್ತಾವ. ಅತ್ಯಾನಂದ, ಪರಮಾನಂದ ಅಂತ ಈಗಾಗಲೇ ತಮ್ಮ ಮುಂದೆ ಇದ್ರ ಬಗ್ಗೆ ವ್ಯಾಖ್ಯಾನ ಹೇಳೇ ನಾನು. ಇದು ಆತ್ಮದ ಅನುಭವ. ಆತ್ಮಕ್ಕೆ ಯಾವಾಗ ನಾನು ಯಾರು ಅನ್ನುವಂಥದ್ದು ಅನುಭವ ಆಗ್ತಿದೆ, ಸತ್ಯ ದರ್ಶನದ ಅನುಭವ ಆಗ್ತಿದೆ, ಅದರಿಂದ ಮಿತಿ ಇಲ್ಲದಂತಹ ಅದರ ಮೇಲೆ ಇದನ್ನೇ ಇಲ್ಲದಂತಹ ಆನಂದ ಸಿಗ್ತಿದೆ. ಮುಂದೆ ಅನುಭೂತಿ, ಅದು ಭಾವನೆಗಳನ್ನು ಗ್ರಹಿಸುವಂತ ಶಕ್ತಿ ಅಥವಾ ಸಾಮರ್ಥ್ಯ. ಇಲ್ಲೇ ನಾವು ಭಾವನೆಗಳನ್ನು ಗ್ರಹಿಸುವುದಕ್ಕಾಗಿ ಅತ್ಯಾನಂದದಿಂದ ನಮ್ಮ ಭಾವನೆಗಳ ಮೇಲೆ ನಾವು ನಿಯಂತ್ರಣ ಹೊಂದಲಿಕ್ಕೆ ಸಾಮರ್ಥ್ಯವನ್ನು ಹೊಂದುತ್ತೇವೆ. ಒಂದು ಕಡೆಗೆ ಆತ್ಮ ಸಾಕ್ಷಾತ್ಕಾರದಿಂದ ನಮಗೆ ಸತ್ಯದ ದರ್ಶನ ಆಗ್ತಿದೆ, ಅದರ ಆನಂದ ಸಿಗ್ತಿದೆ. ಇನ್ನೊಂದು ಕಡೆಗೆ ಭಾವನೆಗಳ ನಿಯಂತ್ರಣದ ಸಾಮರ್ಥ್ಯ ಬರ್ತಿದೆ. ಈ ಎರಡೂ ಏನಿವೆ ಇವು ಸದ್ಗತಿಗಳು, ಮನುಷ್ಯನಿಗೆ ಬಂದೊದಗುವಂತ ಸದ್ಗತಿಗಳು. ಇವು ಸದ್ಗತಿಗಳು ಪ್ರಧಾನವಾಗುತ್ತವೆ. ಅದಕ್ಕೆ ಅವ್ರು ಮುಂದುವರೆದು ಹೇಳ್ತಾರ, ಯಾರಿಗೆ ಸದ್ಗತಿಗಳು ಪ್ರಧಾನವಾಗ್ತವ, ಸಿಗ್ತಾವ, ಯಾವುದರ ಮೂಲಕ? ಆತ್ಮ ಸಾಕ್ಷಾತ್ಕಾರದ ಮೂಲಕ. ಅತ್ಯಾನಂದ ಮತ್ತು ಅನುಭೂತಿಗಳ ರೂಪದಲ್ಲಿ ಏನು ಸಿಗ್ತಿದೆ, ಅವುಗಳ ದರ್ಶನ ಏನು ಸಿಗ್ತಿದೆ, ಅದರಿಂದ ಅದುವೇ ಆತ್ಮ ವಿಮೋಚನೆಯ ಮಾರ್ಗ. ಭವಬಂಧನದಿಂದ ಮುಕ್ತಿಯಾಗಬೇಕಾದ್ರೆ, ಆತ್ಮದ ಕಲ್ಮಶತೆಗಳಿಂದ ಮುಕ್ತಿಯಾಗಬೇಕಾದ್ರೆ, ಆತ್ಮವನ್ನು ಶುದ್ಧೀಕರಣ ಮಾಡಿಕೊಂಡು ಮೂಲ ರೂಪಕ್ಕೆ ಹೋಗಬೇಕಾಗಿತ್ತಂದ್ರೆ ಅದಕ್ಕೆ ಆತ್ಮ ವಿಮೋಚನೆ ಮಾರ್ಗ ಅಂತ ಕರೀತಾರೆ. ಈ ಆತ್ಮ ವಿಮೋಚನೆ ಮಾರ್ಗ ಆತ್ಮ ಸಾಕ್ಷಾತ್ಕಾರದಿಂದ ಮಾತ್ರ ಸಾಧ್ಯ ಅಂತ ವಾಲ್ಮೀಕಿಯವರು ಭವಬಂಧನದ ಮುಕ್ತಿಯ ಮಾರ್ಗವನ್ನು ಲೋಕಕ್ಕೆ ಆಧ್ಯಾತ್ಮ ಪ್ರಿಯರೇ, ಇಲ್ಲಿವರೆಗೆ ತಾವು ಆದಿಗುರು ವಾಲ್ಮೀಕಿಯವರ ಬೋಧಿಸಿದಂತಹ ಭವಬಂಧನದ ಮುಕ್ತಿ, ಭವಬಂಧನ ಅಂದ್ರೇನು, ಭವಬಂಧನದಿಂದ ಮುಕ್ತಿ ಹೊಂದಬೇಕಾದ್ರೆ ಆತ್ಮ ಸಾಕ್ಷಾತ್ಕಾರವನ್ನು ಹೇಗೆ ಪಡಿಬೇಕನ್ನುವ ಚಿಂತನೆಗಳನ್ನು ಕೇಳಿದ್ರಿ. ನನಗನ್ನಿಸ್ತದೆ ಅವು ತಮ್ಮ ಮನಸ್ಸಿಗೆ ಆನಂದವನ್ನು ನೀಡಲಬಹುದು. ಮಾರ್ಗ ಪ್ರಯತ್ನ ಮಾಡಲಿಕ್ಕೆ, ಆತ್ಮ ಸಾಕ್ಷಾತ್ಕಾರದ ಪ್ರಯತ್ನ ಮಾಡಲಿಕ್ಕೆ ಅವು ತಮಗೆ ಪ್ರೇರಣೆಯನ್ನು ನೀಡುತ್ತವೆ ಅಂತ ನಾವು ಭಾವಿಸಿ ಈ ಕಾರ್ಯಕ್ರಮ ತಮಗೆ ಚಾನಲ್ ಮತ್ತು ಕಾರ್ಯಕ್ರಮ ಮೆಚ್ಚುಗೆಯನ್ನು ತಂದಿರಬೇಕು. ತಮಗೆ
ಅದಕ್ಕೆ ದಯವಿಟ್ಟು ಚಾನಲ್ನ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಯಾಕಂದರೆ ಇದು ಸಂತ ತುಕಾರಾಮ ಅವರ ಅಭಂಗಗಳಲ್ಲಿ ಬರ್ತಿದೆ. ಜ್ಯೋತಿಸೆ ಜ್ಯೋತ್ ಜಲಾತಿ ಚಂದ್ರು, ಹಣತೆಯಿಂದ ಹಣತೆಯನ್ನು ಉರಿಸುತ್ತಾ ಹೋಗಿ, ಒಂದು ಹಣತೆಯ ಬೆಳಕು ಲಕ್ಷೋಪಲಕ್ಷ ಹಣತೆಗಳ ಬೆಳಕಿನಲ್ಲಿ ಪರಿವರ್ತನೆ ಆಗಲಿ, ಜ್ಞಾನದ ಬೆಳಕಿನಲ್ಲಿ ಜನ ಜೀವಿಸಲಿ, ಅವರಲ್ಲಿ ಇರುವಂಥ ಅಜ್ಞಾನ ಹೋಗಲಿ, ಎಲ್ಲರೂ ಮೋಕ್ಷವನ್ನು ಹೊಂದಲಿ ಅನ್ನುವಂಥ ವಿಚಾರ ಇದೆ. ಇದು ಅಲೌಕಿಕ ಆನಂದಗಳಿಗೆ ಸಂಬಂಧಪಟ್ಟದ್ದು. ಆತ್ಮ ವಿಮೋಚನೆಗೆ ಸಂಬಂಧಪಟ್ಟಂಥ ವಿಚಾರಗಳು. ಲೌಕಿಕ ಅದರಿಂದ ದೂರ ಸರಿದು ನಾವು ಅಲೌಕಿಕ ಜಗತ್ತಿನಂತೆ ಹೋಗುವಂಥ ಮಾರ್ಗ ಇದೆ. ಇದನ್ನು ಎಲ್ಲರನ್ನೂ ತಗೊಂಡು ಹೋಗುವುದು ಮನುಷ್ಯ ಧರ್ಮ. ಅದಕ್ಕೆ ದಯವಿಟ್ಟು ನೀವು ನಿಮ್ಮ ಜೊತೆಗೆ ಇನ್ಯಾರಾದರೂ ಈ ಆಧ್ಯಾತ್ಮ ತತ್ವಗಳಲ್ಲಿ, ವಿಶೇಷವಾಗಿ ವಾಲ್ಮೀಕಿಯವರ ಆಧ್ಯಾತ್ಮ ತತ್ವ ವಿಚಾರಗಳಲ್ಲಿ, ತತ್ವಗಳ ಪ್ರತಿಷ್ಠಾನದಲ್ಲಿ ಯಾರು ಇಚ್ಛೆಯನ್ನು ಹೊಂದಿರ್ತಾರೆ, ಮಾರ್ಗದಲ್ಲಿ ನಡೀಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅಂಥವರಿಗೆ ಇದನ್ನು ನೀವು ಪರಿಚಯ ಮಾಡಿಕೊಟ್ಟು ಅವರನ್ನು ಕೂಡ ಈ ಚಾನಲ್ನ ಸದಸ್ಯರನ್ನಾಗಿ, ಚಂದಾದಾರರನ್ನಾಗಿ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಆದಿಗುರು ವಾಲ್ಮೀಕಿಯವರು ಮತ್ತೊಂದು ಆಧ್ಯಾತ್ಮಿಕ ಚಿಂತನೆ ತತ್ವವನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವೆ. ಅಲ್ಲಿವರೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ.